ತುಂಬಾ ಖುಷಿ ಆಯ್ತು ಮೂವಿ ನೋಡಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಒಂದು ಒಳ್ಳೆ ಹೊಸ ಪ್ರಯತ್ನ, ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ, ಅದ್ಭುತವಾಗಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಯಾವತ್ತಿದ್ರೂ ಸ್ಪೋರ್ಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ವಿನ್ ಆರ್ ಗೇನ್, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಬೇಕು. ಆಮೇಲೆ ಎಷ್ಟು ನ್ಯಾಚುರಲ್ ಆಗಿ ಫಿಲಮ್ ತೊಗೊಂಡೋಗಿದ್ದಾರೆ ಅಂದರೆ, ನಾವು ಇವಾಗ ಮನೇಲಿ ಕೂತಿದ್ದಾಗ ನಾನು ಎಷ್ಟೋ ಸತಿ ಪ್ಲ್ಯಾನ್ ಮಾಡಿಬಿಡ್ತೀವಿ, ಪಟ್ಟಂದ ಗಾಡಿ ತೊಗೊಂಡು ಟ್ರಿಪ್ಗೆಲ್ಲ ಹೋಗ್ಬಿಡ್ತೀವಿ. ಸೊ ಆ ಥರ ಹೋದಾಗ ಎಷ್ಟೋ ಅಚಾತುರ್ಯಗಳೆಲ್ಲ ಆಗುತ್ತೆ. ಸೊ ಕೇರ್ಫುಲ್ ಆಗಿರಬೇಕು ಅನ್ನೋ ಒಂದು ಮೆಸೇಜು. ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದರೆ, ಈ ಮೂವಿ ನನ್ನ ಕ್ಲೋಸ್ ಫ್ರೆಂಡು ಲೋಕಿ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದ್ಭುತವಾಗಿ ಮ್ಯೂಸಿಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಲಾಕಾರ್ ಬಿಡಪ್ಪ, ಅದ್ಭುತ. ಆ ಥರ ಆಗೋದು ಬೇಡ. ಯಾಕಾಗಬೇಕು ಅಲ್ಲ, ದೆವ್ವ ನೀವು ಮಜಾ ತಗೊಳ್ಳೋಣ. ಚೆನ್ನಾಗಿದೆ ಮೂವಿ, ನನಗೆ ಇಷ್ಟ ಆಯಿತು. ಸ್ಪೆಷಲಿ ನಾವು ಬಾಯ್ಸ್ ಟ್ರಿಪ್ಗೆ ಹೋದಾಗ ಏನೇನು ನಡೆಯುತ್ತೋ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಈ ಥರ ಎಲ್ಲ ಕ್ಯಾರೆಕ್ಟ್ರು ನಮ್ಮ ಒಂದೊಂದು ಗ್ರೂಪ್ನಲ್ಲಿ ಇದ್ದೇ ಇರ್ತಾರೆ ಒಬ್ಬೊಬ್ಬರು. ಆಮೇಲೆ ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ, ಕಲಾಕಾರ್ ಮಾಡಿದ ಪಾತ್ರ ಸೇಮ್ ನಾನೇ. ಅಂದರೆ ಅದು ಫುಲ್ ಆಗ್ತಾ ಇರ್ತೀವಿ, ಸೇಮ್. ಏನೋ ಅಡಗಿದೆ ಇದರಲ್ಲಿ. ಅದರಲ್ಲಿ ಡೈಲಾಗ್ ಹೊಡಿತಾರಲ್ಲ, ಈಚೆಗೆ ಬಿಡ್ತೀನಿ ಅಲ್ಲ, ಅಷ್ಟೇ ಎಲ್ಲ ಬೇಕೇ ಬೇಕು ಅಂತ ಇವ್ರು. ಹಂಗಾರೆ ಇನ್ನೊಂದ್ಸಲಿ ಸಿನಿಮಾ ನೋಡೋಣ. ನನಗೆ ಅದು ಇವ್ರದ್ದು ಫಸ್ಟ್ ಒಂದು ಡೈಲಾಗ್ ಇದೆಯಲ್ಲ, ಇನ್ನೂ ಕಾಲಿಟ್ಟಿದ್ದಾರೆ ನಡುಗುತ್ತದೆ ಬಾರು, ಕೈ ಹಿಡಿದ್ರೆ ಮುಗಿಯುತ್ತದೆ ಬೀರು, ಅದು ಇವ್ರದ್ದು ಡೈಲಾಗು. ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಸರ್ ಚೆನ್ನಾಗಿತ್ತು ಡೈರೆಕ್ಷನ್, ಮ್ಯೂಸಿಕ್ ಅದ್ಭುತವಾಗಿದೆ. ಇವ್ರ ಫ್ರೆಂಡ್ ಇವಾಗ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಲೋಕಿ ಬಪ್ಪ ಅವ್ನ ಫ್ಯಾಮಿಲಿ ಮೆಂಬರ್ ಆಗ್ತಾವನೀಗ, ಫ್ಯಾಮಿಲಿ ಮ್ಯಾನು. ನಮ್ಮ ಟೈಮ್ ಆಯ್ತಲ್ರಿ ಕೈ ಶೇಕಿಂಗು. ಇಲ್ಲ, ವೆರಿ ನೈಸ್. ಐ ಗೆಸ್ ಎಲ್ಲರೂ ನೋಡಿದ್ರಿ ಅನ್ಸುತ್ತೆ ಮೂವಿ. ನಿಮಗೇನು ಅನ್ನಿಸ್ತು ಅಂದ್ಬಿಟ್ಟು ರಿವ್ಯೂಸ್ ಹಾಕಿ. ಕನ್ನಡ ಸಿನಿಮಾನ ನೀವು ಖುಷಿ ಕೊಟ್ರೆ ಮುಂದಕ್ಕೆ ಹೋಗೋದಕ್ಕಾಗೋದು. ಲೋಕಿ ಅಂತ ನನ್ನ ಕ್ಲೋಸ್ ಫ್ರೆಂಡು, ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾನೆ. ಸೊ ತುಂಬ ಖುಷಿ ಆಯಿತು. ಡಾರ್ಲಿಂಗ್, ದಿಸ್ ಇಸ್ ಸ್ಟಾರ್ಟಿಂಗ್. ಒಳ್ಳೇದಾಗಲಿ, ಲಾಂಗ್ ವೇ ಟು ಗೋ. ಆಮೇಲೆ ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನಮಸ್ಕಾರ. ನೀವೇ ನೋಡಿದ್ರೆ ಪತ್ರಕರ್ತರು ಮತ್ತು ಒಂದಷ್ಟು ಜನ ಆಡಿಯನ್ಸ್ ಎಲ್ಲ ಬಂದಿದ್ರು. ಸೆಲೆಬ್ರಿಟಿ ಶೋ ಅಂತ ಒಂದು ಮಾಡಿದ್ವಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ನಮ್ಮ RCB ಕಬ್ಜಾ ಹೇಳ್ದಂಗೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ RR ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾನ ಸೋಲಕ್ಕೆ ಬಿಡಬೇಡಿ. 100% ಫನ್ ಎಂಟರ್ಟೈನ್ಮೆಂಟು ಎಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ನೊಂದು ತುಂಬ ದಿನ ಆದಮೇಲೆ RR ಸಬ್ಜೆಕ್ಟ್ ಬಂದಿರೋದು. ಸೊ ತುಂಬ ಮಜಾ ಮಾಡ್ತೀರಾ. ಸೊ ದಯವಿಟ್ಟು ಫ್ಯಾಮಿಲಿಯವರೆಲ್ಲ ಬಂದು ಈ ಒಂದು ಸಿನಿಮಾನ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀವಿ. ಇವಾಗ ಮಾಧ್ಯಮ ಮಿತ್ರರಿಂದನೇ ನಮ್ಮ ಸಿನಿಮಾ ಗೆಲ್ಲಬೇಕಾಗಿರೋದು ಇವಾಗ. ಯಾಕೆಂದರೆ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಇದನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಜನಕ್ಕೆ ತಲುಪಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನಿಲ್ಲುತ್ತೆ ಅಂತ ನಾವು ಅನ್ಕೊತೀವಿ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ರಿವ್ಯೂಸ್ ಬಂದು, ಆಮೇಲೆ ಇದು ಬುಕ್ ಮೈ ಶೋ ರೇಟಿಂಗ್ಸ್ ಬಂದು 9.4 ಇದೆ. ನಿಜವಾಗ್ಲೂ ಯಾವುದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದೇನಿಲ್ಲ. ನಮ್ಮದು 9.4 ಇರೋದೇನಂದರೆ ಖುಷಿ ವಿಚಾರ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಒಂದು ಒಳ್ಳೆ ಮಜಾ ಇರುತ್ತೆ, ತುಂಬ ಎಫೆಕ್ಟಿವ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಪೈರಸಿ ಸಿಗುತ್ತೆ ಅಂತ ಅಲ್ಲೇ ಕೂತ್ಕೊಂಡು ನೋಡಬೇಡಿ, ಅಂತ ಮಜಾ ಡೆಪ್ತ್ ಎಲ್ಲೂ ಸಿಗಲ್ಲ. ಖಂಡಿತವಾಗ್ಲೂ ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ನಮ್ಮನ್ನ ಇಷ್ಟು ದಿನ ಯೂಟ್ಯೂಬಲ್ಲಿ ಬೆಳೆಸಿದ್ದೀರಾ, ಇನ್ನು ಮುಂದೆ ಬೆಳ್ಳಿ ಥರಕ್ಕೆ ಬಂದಿದ್ದೀವಿ. ಬೆಳ್ಳಿ ಥರಲ್ಲೂ ಬೆಳೆಸಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡ್ಕೊಂಡ್ಬಂದ್ವಿ. ತುಂಬ ದಿನ ಆದಮೇಲೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಆಪ್ತ ಮಿತ್ರ ಆದಮೇಲೆ ಒಂದು ಒಳ್ಳೆ ಹಾರರ್ ಸಿನಿಮಾ, ಅದರಲ್ಲಿ ಕಾಮಿಡಿ ಐತೆ. ಎಲ್ಲರೂ ತುಂಬ ಹಾರರ್ ಮಾಡ್ತಾರೆ, ಬಟ್ ಒಂದು ಬಾಯ್ಸ್ ಗ್ರೂಪ್ ಜೊತೆ ಒಂದು ಕಾಮಿಡಿ ಸಿನಿಮಾ, ಒಳ್ಳೆ ಜನರು, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಾಯ್ಸ್ ನೆವರ್ ಕಾಂಪ್ರಮೈಸು, ಅದರಲ್ಲಿ ನಮ್ಮ ಗುರು ಆ್ಯಕ್ಟಿಂಗು, ಕಾಂಪ್ರಮೈಸ್ ಮಾಡೋನೆ ಸಖತ್ತಾಗಿತ್ತು. ಗುರು ಪರ್ಫಾರ್ಮೆನ್ಸು, ಬ್ರೋ ನಿಮ್ಮದು ಸಖತ್ತಾಗಿತ್ತು ಪರ್ಫಾರ್ಮೆನ್ಸು. ಆಲ್ ಓವರ್ ಫುಲ್ಲು ಒಂದು ಒಳ್ಳೆ ಸಿನಿಮಾ ಅನ್ಬೋದು ಕನ್ನಡ ಸಿನಿಮಾಗೆ. ನಮ್ಮ ಕನ್ನಡ ಜನತೆ ಬಂದು ಎಲ್ಲ ಕಾಂಟ್ರವರ್ಸಿ ಬಿಟ್ಟು ಸಿನಿಮಾನ ಗೆಲ್ಲಿಸಿ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ಎಷ್ಟೋ ಒಳ್ಳೆ ಸಿನಿಮಾಗಳು ಕನ್ನಡ ಜನತೆ ಕಣ್ಣಿಗೆ ಬೀಳದೇನೆ ಪ್ರೊಡ್ಯೂಸರ್ ನಾಶ ಆಗಿ ರೋಡಿಗೆ ಬಂದಿದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಬಿಡಬೇಡಿ. ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನಿಲ್ಲಿಸಿ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸಕಾಲಾಗಿ ಸೂಪರ್ ಆಗಿದೆ. ಗರ್ಲ್ಸು ಬಾಯ್ಸ್ಗಳು ತುಂಬ ಜನ ನೋಡ್ಬೇಕಿದೆ ಫ್ಯಾಮಿಲಿ ಸಿನಿಮಾ ಅಂತ ತುಂಬ ಬರೆಸ್ಕೊಡ್ತೀನಿ. ಥ್ಯಾಂಕ್ ಯು. ಏನೋ ದಿವಸ ಹೋಗ್ತೀವಿ ಟ್ರಿಪ್ಪು. ಇದಕ್ಕಿಂತ ಜಾಲಿ ಮಾಡೋಕೆ ನೀವು ಗೊತ್ತಲ್ಲ ನಿಮಗೆ.
ಎಲ್ಲ ಆರ್ಟಿಸ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವರೆಲ್ಲರನ್ನೂ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಕಾಮಿಡಿ ವೀಡಿಯೋಸ್ ಮುಖಾಂತರ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಎಲ್ಲರನ್ನೂ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಆರ್ಟಿಸ್ಟ್ಗಳು ಎಲ್ಲರೂ ಸ್ಕ್ರೀನಿಗೆ ಬಂದಾಗ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಇಡೀ ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾನು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ಖುಷಿ ಆಗ್ತಾ ಇರೋದೇನೆಂದರೆ ಇಂಡಸ್ಟ್ರಿಯಲ್ಲಿ ಮೊದಲು ಇತ್ತು, ಈಗೇನಿಲ್ಲ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಮೊದಲು ನೀವು ತುಂಬ ಹಳೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ತೊಗೊಂಡ್ರೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳು ಒಂದೊಂದು ಸ್ಲ್ಯಾಂಗ್, ಅಂದರೆ ಈಗ ಉತ್ತರ ಕರ್ನಾಟಕ ಭಾಷೆ ಅಂತ ನಾವೇನು ಹೇಳ್ತೀವಿ, ಆ ಭಾಗದ ಆಯಾಯ ಸ್ಲ್ಯಾಂಗ್ಗಳೇನಿದಾವೋ ಅದನ್ನು ಬಳಸ್ತಾಯಿದ್ರು. ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇತ್ತು. ಈಗ ಎಲ್ಲ ಚಿತ್ರಗಳಲ್ಲಿ ಕಲಾವಿದರನ್ನ ಬಳಸ್ಕೊಳ್ತಾ ಅದ್ರ ಜೊತೆಗೆ ಆಯಾಯ ಭಾಗದ, ಅಂದರೆ ಉತ್ತರ ಕರ್ನಾಟಕ ಸ್ಲ್ಯಾಂಗನ್ನು ಬಳಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ಇದರಲ್ಲಿ ನಮ್ಮ ಉಮೇಶ್ ಕಿನ್ನಾಳ್ ಮತ್ತು ನನ್ನ ಗೆಳೆಯ ಗಜ್ಜ, ಆಮೇಲೆ ಸೀತಾರಾಮ್ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಲನಚಿತ್ರಗಳನ್ನು ಬೆಳೆಸಿ, ಕನ್ನಡ ಚಿತ್ರಗಳನ್ನು ಉಳಿಸಿ.